ಎಲ್ಲೆಲ್ಲಿ BJP ವಿರುದ್ಧ ಸರ್ಕಾರ ಇದೆಯೋ ತಮಿಳುನಾಡಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜಭವನ. ಅವರು ರಾಜಭವನವನ್ನು BJP ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲ್ ಹೊಡೆದು ಲೆಟ್ರ್ ಕಳಿಸಿ, ರಾಜ್ಪಾಲರು ಕಳಿಸಲ್ಲ ಆ ಲೆಟ್ರನ್ನ, BJPಯ ವಕ್ತಾರರು, BJPಯ ಮಾಸ್ಟರ್ ಮೈಂಡ್ಗಳು ಕೂತ್ಕೊಂಡು ಟೈಪ್ ಮಾಡಿ ರಾಜ್ಪಾಲರ ಮುಖಾಂತರ ಲೆಟ್ರ್ ಕಳಿಸೋದು. ಸುಮ್ಮನೆ ರಾಜ್ಪಾಲರದ್ದು ಸೈನ್ ಇರ್ತದೆ ಅಷ್ಟೇ. ಅದರಲ್ಲಿ ಈ ಹಿಂಬಾಗಲಿನಿಂದ ರಾಜಭವನವನ್ನು BJP ಕಚೇರಿ ಮಾಡಿಕೊಂಡಿರುವಂಥ ಇವರು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಹುನ್ನಾರ ಮಾಡಿಕೊಂಡು ದೊಂಬರಾಟ ಮಾಡಿಕೊಂಡು ನಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಇಲ್ಲಿ ಅಲ್ಲೂ ಕಿರಿಕು ಕುಮಾರಣ್ಣ ಮೊನ್ನೆ ಅಂದರೆ ಇವ್ರು ಯಾರೋ ಮೂರ್ಖ ನನ್ನ ಮಕ್ಳುಗಳು, ಇವರೆಲ್ಲ CD ಬಿಟ್ಟವನು, ಪೆನ್ ಡ್ರೈವ್ ಬಿಟ್ಟವನು, ತಿಮಿಂಗ್ಲಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾವೆ, ನಾನು ಬರಲ್ಲ ಅಂದರು. ಈಗ ಅವ್ರನ್ನೂ ಸೇರಿಸ್ಕೊಂಡು ಇವರು ನಡೀತಾವ್ರೆ ಅಂದರೆ ಇವ್ರಿಗೆ ಒಂದು ನಿಲುವಿಲ್ಲ, ಇದಿಲ್ಲ. ಇವ್ರಿಗೇನು ಅಂದ್ರೆ ಅಧಿಕಾರದ ಅಪಾಪಿ, ಸಿದ್ದರಾಮಯ್ಯನವ್ರು ನಿಲ್ಲಿಸ್ಬಿಡ್ಬೇಕು, ನಾವು ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಈ ಡ್ರಾಮಾ ಕಂಪನಿ ಬರ್ತಾಯಿದೆ. ಅದನ್ನು ತಡೆ ಹಿಡಿಬೇಕು, ಆ ಡ್ರಾಮಾ ಕಂಪನಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣದಿಂದ ನಾವು ಜನಾಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ಕುಮಾರಣ್ಣನೇ ಮತ್ತೊಂದು ಹೇಳಿದ್ರಲ್ಲ, ಇದು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನನ್ನನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ, ಏನೋ ರಾತ್ರಿ ಹೆಂಗಾರು ಚೆನ್ನಾಗಿ ನಡೆಸ್ಕೊಂಡ್ಬಿಟ್ರ, ಅವರಲ್ಲಿ ಗೊಂದಲ ಇದೆ ಬಿಡಿ. ಅವ್ರದ್ದು ಏನಂದರೆ ನಾಯಕತ್ವ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ವಿಜೇಂದ್ರ ಹೊಸ್ದಾಗಿ ಅಧ್ಯಕ್ಷರಾಗಿದ್ದಾರೆ, ನನ್ನ ನೇತೃತ್ವದಲ್ಲಿ ಪಾದಯಾತ್ರೆ ಆಗಬೇಕು ಅಂತ ಅವರು, ಇವ್ರು ಬೆಳೆದು ಬಿಡ್ತಾರೆ ಅಂತ JDS ಅವರು ಸ್ಥಾನನ ಕಿತ್ಕೋಬೇಕು ಅಂತ BJP ಅವರು. ಅವ್ರದ್ದೊಂಥರ ಗೊಂದಲ, ಅದೊಂಥರ ಡ್ರಾಮಾ, ನೋ ಪ್ರಾಬ್ಲಮ್, ಅಷ್ಟೇ, ಬೇರೆ ಏನಿಲ್ಲ. ಅಲ್ಲೇನು ರೈತರಿಗೆ ಒಳ್ಳೇದ ರೀ, ವಾಯುನಾಡಲ್ಲಿ 350 ಜನ ಸತ್ತಿದ್ದಾರೆ ರೀ, ಯಾವ್ದಾರ ದುರಂತ ಆಗಿದೆ ರೀ. ಒಂದು ಮನುಷ್ಯತ್ವ ಇರೋನು ಯಾರು ಪಾದಯಾತ್ರೆ ಮಾಡಲ್ಲ. ಇಲ್ಲಿ ಕೆರೆ ಕಟ್ಟೆಗಳಲ್ಲಿ ಒಡೆದು ನೀರುಗಳು ತುಂಬ್ಕೊಂಡು ಬರ್ತದೆ. ನೀನು ರಾಜಕೀಯ ಮಾಡಬೇಕಾದ್ರೆ ಹೋದ್ರೆ ಬೆಂಗಳೂರಲ್ಲಿ ಕುತ್ಕೊಂಡು ಸಮಾವೇಶನ ಒಂದು ಕಡೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಉತ್ತರ ಕೊಡಲೇಬೇಕಲ್ಲ, ರಾಜಕಾರಣದಲ್ಲಿ ಉತ್ತರ ಕೊಡಲೇಬೇಕಲ್ಲ. ಇಡೀ ರಾಜ್ಯವನ್ನು ಕೊಳ್ಳೆ ಹೊಡೆದಂಥ BJP ಮತ್ತು JDS ಅವರನ್ನು JDS ಅವ್ರಿಗೆ 19, BJP ಅವರಿಗೆ 60 ಕೊಟ್ಟು ಮನೇಲಿ ಕೂರಿಸಿದ್ದಾರೆ. ನಮಗೆ 136 ಸ್ಥಾನಗಳನ್ನು ಕೊಟ್ಟು ಜನಪ್ರಿಯ ಸರ್ಕಾರವನ್ನು ತಂದಿದ್ದಾರೆ. ಇಲ್ಲದೇ ಇರುವಂಥ ಕೇಸನ್ನು ಹುಟ್ಟಾಕಿ ಅವರ ಕಾಲದಲ್ಲೇ ಸೈಟನ್ನು ಕೊಟ್ಟು ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರಲ್ಲಿದ್ದಂಥ ಜಾಗವನ್ನು ಅವ್ರಿಗೆ ಹೇಳ್ದೆ ಕೇಳದೆ ಲೇಔಟ್ ಮಾಡಿ ಮೋಸ ಮಾಡಿದವರು ಮೂಡಾದವರು. ಲೆಕ್ಕದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರು ಮೂಡಾದ ಮೇಲೆ ಕೇಸ್ ಹಾಕಬೇಕಾಗಿತ್ತು. ನನ್ನ ಜಾಗವನ್ನು ನನಗೆ ಹೇಳ್ದೆ ಕೇಳದೆ ಅವರು ವಶಪಡಿಸಿ ಸೈಟ್ ಮಾಡಿದ್ದಾರೆ ಅಂತ 420 ಕೇಸ್ ಹಾಕಬೇಕಾಗಿತ್ತು. ಯಾರ್ದೋ ಜಾಗವನ್ನು ಮೂಡೋದವರು ಹಂಗೆ ಅಕ್ವೈರ್ ಮಾಡಿ ಸೈಟ್ ಮಾಡೋಕ್ಕಾಗತ್ತಾ? ಹೇಳ್ದೆ ಕೇಳದೆ ಆಮೇಲೆ ದಮ್ಮಯ್ಯ ದಪ್ಪಯ್ಯ ಅಂತೇಳಿ ಮೂಡೋದವರೆಲ್ಲ ಬಂದು, ಇದೇ BJPಯವರು ಮೂಡ ಅಧ್ಯಕ್ಷರಾಗಿದ್ದರು ಅವತ್ತು. ಇಡೀ ವಿಜೇಂದ್ರ ಅವರ ಕಂಟ್ರೋಲ್ ಇತ್ತು ಮೂಡ. ಅವರೇ ಬಂದು ದಮ್ಮಯ್ಯ ದಪ್ಪಯ್ಯ ಅಂತೇಳಿ ಇಲ್ಲಿ ಜಾಗ ಕೊಡೋಕ್ಕಾಗಲ್ಲ ಅಂತ ಅವರೇ ಕೊಟ್ಟಿರೋಂಥ ಜಾಗವನ್ನು ಇವತ್ತು ನಾವೇನೋ ಹಿಡಿದಿದ್ದೀವಿ, ಮುಖ್ಯಮಂತ್ರಿಗಳನ್ನ ಸಿಗಿಸ್ಕೊಡ್ತೀವಿ, ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಡಿಸ್ತೀವಿ ಅಂತ ಮುಂದೆ ಬಂದು ಈ ಹಳೆ ಪಿಕ್ಚರ್ಗಳಲ್ಲಿರೋದು ಈ ವಿಲನ್ಗಳು ಹೀರೋಗಳ ಹತ್ರಕ್ಕೆ ಒಬ್ಬನ ಬಿಟ್ಬಿಟ್ಟು ಅವ್ರನ್ನ ಮೆತ್ತಿಗೆ ಹಿಡ್ದಾಕತ್ತಾರ. ಈ ಕೇಸ್ ಇದು ಅವರೇ BJPಯವರೇ ಕೊಟ್ಟು, ನಮ್ಮ ಮುಖ್ಯಮಂತ್ರಿ ಕೇಳಿಲ್ಲ ಏನಿಲ್ಲ. ಮುಖ್ಯಮಂತ್ರಿಗಳು ಎಷ್ಟು ಶುದ್ಧ ಅಸ್ತ್ರು ಅಂದರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. 2013 ರಿಂದ 2018 ಮುಖ್ಯಮಂತ್ರಿ ಆದಮೇಲೆ ಚುನಾವಣೆ ಎದುರಿಸ್ಬೇಕಾದ್ರೆ ಸಾಲ ಮಾಡಿ ಚುನಾವಣೆ ಎದುರಿಸ್ತವ್ರು. MTV ನಾಗರಾಜ್ ನೀವು ಕೇಳಿರಬೇಕು, ನನಗೆ ಸಾಲ ಕೊಡಬೇಕು ಚುನಾವಣೆಯಲ್ಲಿ ಕೊಟ್ಟಿದ್ದು ಅಂತ. ಒಬ್ಬ ಮುಖ್ಯಮಂತ್ರಿ 5 ವರ್ಷ ಅಧಿಕಾರ ಮಾಡಿ ಸಾಲ ಮಾಡಿ ಚುನಾವಣೆ ಯಾರನ್ನ ಎದುರಿಸಿದ್ರೆ ಅದು ಸಿದ್ದರಾಮಯ್ಯನವರು. ಅವ್ರಿಗೆ ಈ ಥರ ಎಲ್ಲ ಸೈಟ್ಗಳೆಲ್ಲ ತಗೋಬೇಕು ಅನ್ನೋ ಮನಸ್ಥಿತಿನೂ ಇಲ್ಲ, ಅವ್ರಿಗೆ ಐಡಿಯಾನೂ ಇಲ್ಲ. ಅವ್ರು ನೋಡು ಇಲ್ವೇನೋ ಪಾಪ ಆ ಪೇಪರ್ನ. ಆ ಇಂಜಿನಿಯರ್ನ ಈ ಕೂಡಲೇ ನಮ್ಮ ಸರ್ಕಾರ ಸಸ್ಪೆಂಡ್ ಮಾಡಬೇಕು. ನೀರೇನು ಇಟ್ಕೊಂಡು ಏನು ಬಾಯಿಗೆ ಮಣ್ಣಾಕಬೇಕಾ ನಾವು? ನಮ್ಮ ರೈತರು ಹೋದ ವರ್ಷನೂ ಬೆಳೆ ಬೆಳೆದಿಲ್ಲ, ಈ ವರ್ಷನೂ ಎಲ್ಲ ರೈತರಿಗೂ ನಾನು ಈ ಮೂಲಕ ನಿಮಗೆ ಹೇಳೋದಿಷ್ಟೇ, ಫೆಬ್ರವರಿವರೆಗೂ ಯಾವುದೇ ನೀರಿನ ಸಮಸ್ಯೆ ಇಲ್ಲ, ಯಾವ ಕಡ್ಡು ಪದ್ಧತಿನೂ ಇಲ್ಲ. ಅದು ಯಾಕೆ ಆ ಇಂಜಿನಿಯರ್ ಅದನ್ನು ಪೇಪರ್ಗಳಿಗೆ ರಿಲೀಸ್ ಮಾಡಿದನೋ ಗೊತ್ತಿಲ್ಲ. ಅವ್ನು ಸಸ್ಪೆಂಡ್ ಮಾಡಿ ಫಸ್ಟು. ನಾವು ಡ್ಯಾಮ್ ಕಟ್ಟಿರೋದು ತಮಿಳ್ನಾಡಿಗೆ ನೀರು ಕೊಡೋಕ್ಕಲ್ಲ, ನಮ್ಮ ರೈತರಿಗೆ ನೀರು ತೊಗೊಳೋದಕ್ಕೋಸ್ಕರ. ಬಟ್ ಒಂದು ಸಮಸ್ಯೆ ಅಂದರೆ ಹುಲಿಕೆರೆ ಬುಗ್ಗದಲ್ಲಿ ನಾವು ಎಷ್ಟೇ ನೀರು ಬಿಟ್ಟರು ಅಲ್ಲಿ ತೊಗೊಳೋದು 2500 ಕ್ಯೂಸೆಕ್ಸ್ ನೀರನ್ನು. ಮಳೆ ಬಂದು ನಮಗಿಂತ ಜಾಸ್ತಿ ನೀರು ಹೋಗಿರ್ಬೇಕಾದ್ರೆ ಅವ್ರಿಗೆ ಎದುರುಕೊಂಡು ಅವ್ರಿಗೋಸ್ಕರ ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ, ಆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಎದುರುಕೊಳ್ಳೋ ಅಷ್ಟು ನಾವೇನು ಮೂರ್ಖರಲ್ಲ ಕನ್ನಡಿಗರು. ನಮ್ಮ ಹತ್ರ ಸಾಕಷ್ಟು ನೀರಿದೆ. ಮಂಡ್ಯದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಈ ಬಾರಿ
ನೀರನ್ನು ಕೊಡ್ತೀವಿ. ನೀರು ಕೊಡಲಿಲ್ಲ ಅಂದರೆ ನಾವು ಕೊಡಿಸ್ಕೋತೀವಿ. ಶಾಸಕರು ಸಚಿವರು ಅಂಡರ್ಗಳಲ್ಲಿ ಬರ್ತಾರೆ, ಹಾಗಾದ್ರೆ ಅವರಿಗೆ ನಮಗೆ ಗಮನಕ್ಕಿಲ್ದೇ ಯಾವ ಅಧಿಕಾರಿ ಇದನ್ನು ಕೊಟ್ಟಿದ್ದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯಿಸ್ತೀವಿ. ನೀರಿದೆ, ರೈತರಿಗೆ ಸಾಕಷ್ಟು ಥೈಲ್ಯಾಂಡ್ವರೆಗೂ ಎಲ್ಲ ಕೆರೆಯನ್ನು ತುಂಬಿಸ್ಬೇಕು ಅಂತ ಹೇಳಿದ್ವಿ. ಈಗ ಆಲ್ರೆಡಿ 50% ಕೆರೆಗಳು ತುಂಬ್ತಾ ಬರ್ತಾ ಇದೆ. ಎಲ್ಲ ಕೆರೆಯನ್ನು ತುಂಬಿಸ್ತೀವಿ. ನೀರಿಗೇನು ಸಮಸ್ಯೆ ಇಲ್ಲ. ಈ ಬಾರಿ ನೀರನ್ನು ಎಲ್ಲ ರೈತರಿಗೂ ಕೊಡ್ತೀವಿ. ಅದೇ ಗೊತ್ತಿಲ್ಲ, ಯಾವ ತಮಿಳ್ನಾಡಿನ ಬಂಟಂಕಿಗಳು ಇಲ್ಲಿದ್ದಾರ ಏನೋ ಗೊತ್ತಿಲ್ಲ ನಮಗೂ. ಅದನ್ನು ಅವ್ನು ಯಾರು ಹುಡುಕಿ ಸಸ್ಪೆಂಡ್ ಮಾಡಿ ಅಂತ ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ. ನಿಮ್ಮ ಅಧೀನದಲ್ಲಿ ಇಲ್ವಾ ಸರ್ ಅವರು? ಜಿಲ್ಲಾ ಉಸ್ತುವಾರಿ ಸಚಿವರು ಕಂಟ್ರೋಲ್ ಇಲ್ವಾ ಅಂತ ಅಧಿಕಾರಿ? ಅಲ್ಲ, ಈಗ ಯಾರು ಮಾಡಿ, ಈಗ ಏನು ಹೇಳಿದ್ವಿ, ಯಾರು ಮಾಡಿದರೆ ಅದನ್ನು ಹುಡುಕಿ ಅವ್ನು ಯಾವ ಆ್ಯಂಗಲಲ್ಲಿ ನೀನು ಕಟ್ಟು ಪದ್ಧತಿ ಕೊಟ್ಟಿದೆಯಾ, ಶಾಸಕರನ್ನ ಅವರ ಉತ್ತರ ಕೊಡೋದು, ನಾವು ಕೊಡೋದು. ಶಾಸಕರನ್ನ ಮಂತ್ರಿಗಳನ್ನು ನೀನು ಕನ್ಸಲ್ಟ್ ಮಾಡಿದೆ, ಏನಕ್ಕೆ ಪೇಪರ್ ರಿಲೀಸ್ ಮಾಡಿದೆ ಅಂತೇಳಿ ನಾವು ಅವನಿಗೆ ಶೋಕಾಸ್. ಈಗ ನಾನು MDಗೆ ಮಾತಾಡಿದೆ ಕಾವೇರಿ, ಇಲ್ಲ ಸರ್ ಯಾವ ಇಂಜಿನಿಯರ್ ಹೇಳಿದ್ರೆ ಅವನಿಗೆ ರೆಕ್ಟಿಫೈ ಉತ್ತರ ಕೊಡೋದಕ್ಕೆ ನಾನು ಈಗಲೇ ಸೂಚನೆ ಕೊಡ್ತೀನಿ. ನಮ್ಮ ಹತ್ರ ನೀರಿದೆ, ಆ ನೀರು ಇಟ್ಕೊಂಡು ಏನು ಮಾಡಬೇಕು, ರೈತರಿಗೆಲ್ಲ ನೀರು ಕೊಡ್ತೀನಿ ಅಂತ ಈಗ ಮಹೇಶ್ ನಿಮ್ಮ ಪ್ರೆಸ್ ಮೀಟ್ ಮುಂಚೆ ಅವ್ರಿಗೆ ಮಾತಾಡಿದೆ, ಕೊಡ್ತೀವಿ. ಆ ಥರ ಏನು ತೊಂದರೆ ಇಲ್ಲ. ಆ ಇಂಜಿನಿಯರ್ ಈಗಲೇ ನಾನು ಸೂಕ್ತ ನಿರ್ದೇಶನ ಕೊಡ್ತೀನಿ ಅಂತ ಈಗ ನಮ್ಮ ಮಾತು ನಂಬಬೇಕು. ನಮಗೆ ಓಟ್ ಹಾಕಿ ಅವ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ನಲ್ಲ, ಅವ್ನು ಯಾರು ಮೂರ್ಖ ಅಂತ ಹೇಳಿದ್ನಲ್ಲ. ಅದಕ್ಕೇ ಯಾರು ಏನು ಮಾಡೋದು, ಏನು ತಮಿಳ್ನಾಡು ನೀರು ಕೊಡೋಕೆ ನಮ್ಮ ಡ್ಯಾಮ್ ಇಟ್ಕೊಂಡಿರೋದು, ತಮಿಳ್ನಾಡು ನೀರು ಹರ್ಕೊಂಡು ಹೋಗಕ್ಕೆ ನಮ್ಮ ಭೂಮಿ ಇರೋದು. ಹೋರಾಟ ಅಲ್ಲ, ಡ್ಯಾಮಿಂದ ನೀರು ಬಿಡಿಸ್ಕೊತೀನಿ. ಹೋರಾಟ ಗಿರಾಟ ಇಲ್ಲ, ನೀರೇ 100% ಇಲ್ಲ. ಆರಾಮ ಬೆಳೆ ಬೆಳಿಬೋದು. ಈ ಬಾರಿ ಸಾಕಷ್ಟು ಬೆಳೆಗಳಿಗೆ, ಗದ್ದೆಗಳಿಗೆ, ಥೈಲ್ಯಾಂಡ್ಗೆ ನೀರು ಕೊಡ್ತೀವಿ. ಅದ್ರಲ್ಲಿ ಏನು ಸಮಸ್ಯೆ ಆಗಲ್ಲ ಸರ್. ಮತ್ತೊಂದು ಕೆರೆ ಕಟ್ಟೆಗಳಿಗೆ ನೀರು ಹೋಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ ಸರ್. ಇಲ್ಲ, ಹೋಗ್ತಾ ಇದೆ. ಈಗ ಏನಾಗ್ತದೆ, ಮೊದಲು ಥೈಲ್ಯಾಂಡಲ್ಲಿ ಕೆರೆ ತುಂಬಬೇಕು. ಈಗ ನಾನು ಎಕ್ಸಾಂಪಲ್ಲು ನಮ್ಮದು ಗೌಡಗೆರೆ 4 ದಿನದಿಂದ ರೈತರು ನೀರು ನಮ್ಮ ಕೆರೆಗೆ ಬರ್ತಾಯಿಲ್ಲ ಅಂತ ನಾನು ಇಂಜಿನಿಯರ್ ಕೇಳಿದೆ. ಸರ್ 3 ದಿನ ಥೈಲ್ಯಾಂಡ್ಗಳಿಗೆ ಕೆರೆ ಎಲ್ಲ ತುಂಬಿಸಿದ್ಮೇಲೆ ಬಿಡ್ತೀವಿ. ಈಗ ನೆನ್ನೆಯಿಂದ ಬಿಟ್ಟಿದ್ದಾರೆ. ಎಲ್ಲ ಕಡೆ ತುಂಬ್ತಾ ಇದೆ. ಅಲ್ಲ, ನಮ್ಮಲ್ಲಿ ಒಂದು ಸಮಸ್ಯೆ ಅಂದರೆ ಎಷ್ಟೇ ನೀರು ಬಂದರೂ ಹುಲಿಕೆರೆ ಬುಗ್ಗದಲ್ಲಿ 2500 ಕ್ಯೂಸೆಕ್ಸೇ ಅದು ತೊಗೊಳ್ಳೋದು. ಅದರಿಂದ ನಿಮ್ಗೆ ಆ ಥರ ಕಾಣ್ತದೆ. ಅದೇನಾಗಲ್ಲ, ಎಲ್ಲ ಕೆರೆನೂ ತುಂಬುತ್ತೆ. ಈಗ ನಮ್ಮ ಬಸರಾಳ್ಗಳಲ್ಲೂ ಕೂಡ ಒಂದು 0.5% ಕೆರೆ ತುಂಬಿದೆ. ಈಗ ಬಸರಾಳ್ ಕೆರೆ ತುಂಬ್ತಾ ಇದೆ, ಮುತ್ತೆಗೆರೆ ಕೆರೆ ಎಲ್ಲ ತುಂಬ್ತಾ ಇದೆ. ಈ ಬಸರಾಳ್ ಕೆರೆ ತುಂಬಿದ್ರೆ ಇನ್ನು ಮಾಚಕೋನಹಳ್ಳಿ ಕೆರೆ ತುಂಬಿದ್ರೆ ಫುಲ್ 100% 42 ಕೆರೆನೂ ತುಂಬ್ದಂಗೆ ಆಗುತ್ತೆ. ಹೇಮಾವತಿಯಿಂದ 250 ಕಿಲೋಮೀಟರ್ ಆಚೆಯಿಂದ ಬರ್ತಾರದು. ಅದರಿಂದ ಈ ಬಾರಿ ಯಾವ ರೈತರ ಆತಂಕ ಇಲ್ಲ, ನೆಮ್ಮದಿಯಿಂದ ಬೆಳೆಯನ್ನು ಬೆಳಿಬೋದು. ಸರ್, ಡಿ ಕೆ ಶಿವಕುಮಾರ್ ಅವರು 10 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಆದರೆ HDK 10 ತಿಂಗಳಿದ್ರೆ ಸಾಕು, ನೋಡೋಣ ಬಿಡಿ. ಇಲ್ಲೇ ಇದೆಯಲ್ಲ, ಫೀಲ್ಡು ಇದೆಯಲ್ಲ. ಈ ಪಾದಯಾತ್ರೆ ಮುಗಿಯೋಷ್ಟರಲ್ಲೇ CM ರಾಜೀನಾಮೆ ಕೊಡ್ತಾರೆ, ಆ ನಂತರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಅದೇ ಕುಮಾರಣ್ಣನೇ ಮತ್ತೊಂದು ಹೇಳಿದ್ರಲ್ಲ, ಇದು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನನ್ನನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ, ಏನೋ ರಾತ್ರಿ ಹೆಂಗಾರು ಚೆನ್ನಾಗಿ ನಡೆಸ್ಕೊಂಡ್ಬಿಟ್ರ. ಅವರಲ್ಲಿ ಗೊಂದಲ ಇದೆ ಬಿಡಿ. ಅವ್ರದ್ದು ಏನಂದರೆ ನಾಯಕತ್ವ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ವಿಜೇಂದ್ರ ಹೊಸ್ದಾಗಿ ಅಧ್ಯಕ್ಷರಾಗಿದ್ದಾರೆ, ನನ್ನ ನೇತೃತ್ವದಲ್ಲಿ ಪಾದಯಾತ್ರೆ ಆಗಬೇಕು ಅಂತ ಅವರು. ಇವ್ರು ಬೆಳೆದು ಬಿಡ್ತಾರೆ ಅಂತ JDS ಅವರು ಸ್ಥಾನನ ಕಿತ್ಕೋಬೇಕು ಅಂತ BJP ಅವರು. ಅವ್ರದ್ದೊಂಥರ ಗೊಂದಲ, ಅದೊಂಥರ ಡ್ರಾಮಾ. ನೋ ಪ್ರಾಬ್ಲಮ್, ಅಷ್ಟೇ, ಬೇರೆ ಏನಿಲ್ಲ. ಅಲ್ಲೇನು ರೈತರಿಗೆ ಒಳ್ಳೇದ ರೀ. ವಾಯುನಾಡಲ್ಲಿ 350 ಜನ ಸತ್ತಿದ್ದಾರೆ ರೀ. ಯಾವ್ದಾರ ದುರಂತ ಆಗಿದೆ ರೀ. ಒಂದು ಮನುಷ್ಯತ್ವ ಇರೋನು ಯಾರು ಪಾದಯಾತ್ರೆ ಮಾಡಲ್ಲ. ಇಲ್ಲಿ ಕೆರೆ ಕಟ್ಟೆಗಳಲ್ಲಿ ಒಡೆದು ನೀರುಗಳು ತುಂಬ್ಕೊಂಡು ಬರ್ತದೆ. ನೀನು ರಾಜಕೀಯ ಮಾಡಬೇಕಾದ್ರೆ ಹೋಗಿ ಬೆಂಗಳೂರಲ್ಲಿ ಕುತ್ಕೊಂಡು